ವಿಧಾನಸಭೆಯಲ್ಲಿ ಆ ರಾಜಣ್ಣವರು ಹೇಳ್ತಾರೆ, ಆದರೆ ಆ ವಿಜಯೇಂದ್ರ ಬಂದು ಅಶೋಕ್ಗೆ ಹೇಳ್ತಾನೆ ಅದನ್ನು ಪ್ರಸ್ತಾಪ ಮಾಡಿಬಿಡಿ. ಯಾಕಂದರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ವಿಜೇಂದ್ರಗೆ, ನೀ ಏನಾದರೂ ಭಾಳ ಜಿಗಿದಾಡಿದಂದರೆ ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗೆ ಹಾಕ್ತೀವಿ, ನಿನ್ನ ಮ್ಯಾಗಿನ ನಕಲಿ ಸಹಿಗಳನ್ನು ನಾವೆಲ್ಲ CBI ಕೊಟ್ಟು ನೀನು ಬರೋಬ್ಬರಿ ಮಾಡ್ತೀವಿ ಅಂದಿದ್ದಕ್ಕೆ BJPಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅಧಪತನ ಮಾಡಲಿಕ್ಕೆ ವಿಜೇಂದ್ರ ಕಾರಣ ಅದಾನೆ. ಇದನ್ನು ಕೇಂದ್ರ ಹೈಕಮಾಂಡ್ ತಿಳ್ಕೋದೇ ಹೋದರೆ ಮುಂದೆ ಏನಾದರೂ ಒಂದು ನಾವು ನಿರ್ಣಯ ಮಾಡಿದ್ವಿ ಅಂದ್ರೆ ನಾವು ಸರ್ವೆ ಮಾಡ್ತೀವಿ, ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಇನ್ಮೇಲೆ ರಾಜ್ಯದಲ್ಲಿ. ಇನ್ನೊಂದು ಕೇಂದ್ರ ಇದು ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು, ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಎಷ್ಟು ದುಡ್ಡು ಪಾರ್ಟಿದಿಂದ ಬಂದಂಥ ದುಡ್ಡು ಇವ್ರು ಹೊಡೆದ್ರು. ಇದು ಎಲ್ಲ ಭಗವಂತ ಕೂಬ. ಅವನು ಸೋಲಿಸಿದ್ರಲ್ಲ ಯಾರು ನಿಮ್ಮ ಚೆಲ್ಲಗಳು MLAಗಳು. ಹೀಗಾಗಿ ನೀವು ಪಕ್ಷಕ್ಕೆ ಏನು ನಿಷ್ಠೆ ಇದೆ, ನನ್ನ ನಿಷ್ಠೆ ಬಗ್ಗೆ ಕೇಳ್ತಿರಲ್ಲ, ನಿಮ್ಮ ನಿಷ್ಠೆ ಇದು ಏನು ಅನ್ನೋದು ಹೇಳ್ರಿ. ಮೊದಲೇ ಯತ್ನಾಳ್ ಉಚ್ಚಾಟನೆ ಮಾಡಬೇಕು, ವಿಜಯೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು, ಈಕ್ವಲ್ ಆದಂಗೆ ಆಯಿತು. ನ್ಯೂಟ್ರಲ್ ಇದ್ದವ್ರನ್ನ ಅಧ್ಯಕ್ಷ ಮಾಡಬೇಕು, ಮುಂದೆ ಯಾರು ನಿಷ್ಠರದಾರೋ ಅವ್ನ ಪಕ್ಷಕ್ಕೆ ತೊಗೋಬೇಕು. ಇಟ್ಟು ನಿರ್ಣಯ ಆಗೈತೆ ತೊಬ್ರು ಹೇಳ್ತಾರೆ. ಇದು ಹೇಳೋದ್ರಿಂದ ಏನಾಗ್ತದಂದರೆ, ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಹಾರಿಸಿರ್ಬೋದು, ಸಿಹಿ ಹಂಚಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು, ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು. 2 ತಾಸಿನಾಗ ಅವ್ರಿಗೆ ಗಾಬರಿಯಾಗಿ ಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ. ಪಟ್ಟಕ್ಕನೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಮ್ಯಾಗಿನವ್ರು ತೆಗೆದು ಹಾಕಿಬಿಟ್ರೆ ಸೇಮ್ ಟು ಸೇಮ್ ಆಗ್ತದೆ. ಮ್ಯಾಚ್ ಏನಾಗ್ತದೆ, ಈ ಟಾಯ್ ಆಗ್ತದೆ. ಮುಂದೆ ಏನಾಗ್ತ ಹೇಳಿ ಗಾಬರಿಯಾಗಿ ಡ್ಯಾನ್ಸ್ ಹಿಂಗೆ ಮಾಡ್ಲಕ್ಕತ್ತ ಅಲ್ಲೇ ನಿಂತ್ಬಿಟ್ರು ಅವ್ರು. ಮುಂದೆ ಹಿಂಗೆ ಮಾಡಲಿ, ಯಾಕಂದ್ರೆ ಅವ್ರು ಗುರ್ತಾಯ್ತು ಏನೋ ಇದು ಐತಿ. ಯತ್ನಾಳೇ ಕೈ ಹಚ್ಚಾರಂದ್ರೆ ನನ್ನೂ ಕೈ ಹಚ್ತಾರೆ ಅಂತೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡುಪ್ಲಿಕೇಟ್ ಸಹಿ ಮಾಡೋದಂಥವ, ಅವ್ರ ಅಪ್ಪನ ಜೈಲಿಗೆ ಕಳ್ಸಂತ ವಿಜೇಂದ್ರಿಗೆ ಭಯ ಬಂದಿದೆ. ಪಾಪ ಅವ್ರು ಹಿರಿಯರು ಅದಾರ, ಹೇಳಬೇಕಾಗ್ತದೆ. ಆದರೆ ಅವ್ರಿಗೂ ಭಾಳ ನೋವಿದೆ. ಕಲ್ಲಡ್ಕ ಪ್ರಭಾಕರ್ ಅವ್ರನ್ನೂ ಭಾಳ ಹೀನಾಯವಾಗಿ ನೋಡ್ಕೊಂಡಾರೆ ನಮ್ಮ ಪಕ್ಷದವ್ರು. ಆದರೆ ಏನು ಮಾಡೋದು, ಸಂಘದಲ್ಲಿ ಸ್ವಲ್ಪ ಶಿಸ್ತು ಇರೋದ್ರಿಂದ ನಾವೆಲ್ಲ ರಾಜಕಾರಣಿಗಳಿದ್ದೀವಿ, ಬೀದಿಗೆ ಬಂದು ಹೋರಾಟ ಮಾಡಬೇಕು, ಕ್ರಾಂತಿ ಮಾಡಬೇಕಾಗ್ತದೆ. ಅವತ್ತು ಬ್ರಿಟಿಷರ ವಿರುದ್ಧ ಯಾರೂ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅವತ್ತು ಗಾಂಧಿ ಹಂಗೆ ಉಪವಾಸ ಕೂತಿದ್ರೆ ಸ್ವಾತಂತ್ರ್ಯ ಸಿಗ್ತಿತ್ತು. ಇಲ್ಲಿ ಭಗತ್ ಸಿಂಗು, ಚಂದ್ರಶೇಖರ್ ಆಜಾದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರು, ಲಾಲಾ ಲಜಪತ್ ರಾಯರು, ಲೋಕಮಾನ್ಯ ತಿಲಕರು, ಎಷ್ಟು ಜನ ಬಲಿದಾನ ಕೊಟ್ಟಕ್ಕೆ ಒಬ್ಬ ಗಾಂಧಿಯಿಂದ ಸಿಕ್ಕಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ. ಆ ಉಪವಾಸ ಕೂತ್ರೆ ಸ್ವಾತಂತ್ರ್ಯ ಸಿಕ್ತಿದ್ರೆ ನಾಳೆ ನಾನು BJP ಆಫೀಸ್ ಮುಂದೆ ಉಪವಾಸ ಕೊಡ್ತೀನಿ, ನಾನು ಅಧ್ಯಕ್ಷ ಮಾಡ್ತಾರೆ. ನಾ ಯಾವ ಆಫ್ರಿಗೆ ಯಾವುದೋ ಇದಕ್ಕೆ ನಾನು ಬಲಿಯಾಗೋಲ್ಲ. ರಾಜ್ಯದ ಹಿತ ಇವತ್ತು ಬೇಕಾಗಿದೆ. ಇವತ್ತು ಅಭಿವೃದ್ಧಿ ಆಗ್ತಾಯಿಲ್ಲ ಅಷ್ಟೇ ಅಲ್ಲ, ಹಿಂದೂಗಳ ರಕ್ಷಣೆ ಇಲ್ಲ ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ದೀವಿ.